ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಸದ್ಯಕ್ಕೆ ರಾಜ್ಯಾದ್ಯಂತ ಇಂದಿರಾ ಕಿಟ್ ವಿತರಣೆ ಇಲ್ಲ. ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಒಂದು ಪ್ರಮುಖವಾದ ಮತ್ತು ತುಸು ಬೇಸರದ ಸುದ್ದಿ. ಕಳೆದ ಕೆಲವು ತಿಂಗಳಿಂದ ನಾವು ನಿರೀಕ್ಷಿಸುತ್ತಿದ್ದ ಇಂದಿರಾ ಕಿಟ್ ವಿತರಣೆಯ ಬಗ್ಗೆ ಸರ್ಕಾರದಿಂದ ಹೊಸ ಅಪ್ಡೇಟ್ ಹೊರಬಿದ್ದಿದೆ. ಸರ್ಕಾರವು ಇಂದಿರಾ ಕಿಟ್ಗೆ ಅಗತ್ಯವಿರುವ ಆಹಾರ ಧಾನ್ಯಗಳಿಗಾಗಿ ಕರೆದಿದ್ದ ಟೆಂಡರ್ ಪ್ರಕ್ರಿಯೆಯಲ್ಲಿ ದೊಡ್ಡ ಹಿನ್ನಡೆಯಾಗಿದೆ. ಸರ್ಕಾರದಿಂದ ಬರುವಂತಹ ಎಲ್ಲ ಯೋಜನೆ ಬಗ್ಗೆ ತಿಳಿಯಲು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ನಿಮ್ಮ ಹತ್ರದವರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಅನ್ನಭಾಗ್ಯ ಯೋಜನೆಯ ಬಗ್ಗೆ ಇಂದಿರಾ ಕಿಟ್ ಅಂತ ಹೇಳಿ ಒಂದು ಫೆಬ್ರವರಿ ತಿಂಗಳಿಂದ ನಾವು ಬಿಡುಗಡೆ ಮಾಡ್ತೇವೆ. ಎಲ್ಲ ಫಲಾನುಭವಿಗಳಿಗೂ ಕೂಡ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ 5 kg ಅಕ್ಕಿಯ ಜೊತೆಗೆ ಇಂದಿರಾ ಕಿಟ್ಟನ್ನು ನೀಡಲಾಗುವುದು ಅಂತ ಹೇಳಿ ಆಹಾರ ಇಲಾಖೆಯಿಂದ ಟೆಂಡರನ್ನು ಕೂಡ ಕರೆಯಲಾಗಿತ್ತು. ಈ ಹಿಂದೆ ಟೆಂಡರ್ ಪಡೆದಿದ್ದವರು ಈಗ ಹಿಂದೆ ಸರಿದಿರುವುದರಿಂದ ಸರ್ಕಾರವು ಮತ್ತೊಮ್ಮೆ ಹೊಸದಾಗಿ ಟೆಂಡರ್ ಕರೆಯಲು ನಿರ್ಧರಿಸಿದೆ. ಫೆಬ್ರವರಿಯಲ್ಲಿ ಸಿಗಬೇಕಾಗಿದ್ದ ಇಂದಿರಾ ಕಿಟ್ ಇವಾಗ ಮೇ ತಿಂಗಳು ಬಂದರೂ ಇಂದಿರಾ ಕಿಟ್ ಬಗ್ಗೆ ಯಾವುದೇ ರೀತಿಯಲ್ಲಿ ಮಾಹಿತಿಗಳು ಇಲ್ಲದ ಕಾರಣ ಈಗ ಆಲ್ರೆಡಿ ಎಲ್ಲ ಜನರು ಕೂಡ ಆಕ್ರೋಶಗೊಂಡಿದ್ರು. ಇಂದಿರಾ ಕಿಟ್ ಫೆಬ್ರವರಿಯಿಂದ ಕೊಡ್ತೇವೆ ಅಂತ ಹೇಳಿದ್ರು ಕೂಡ ಇನ್ನೂ ಯಾಕೆ ಕೊಡಲಿಲ್ಲ ಅಂತ ಹೇಳು. ಅದಕ್ಕಾಗಿ ಆಹಾರ ಇಲಾಖೆಯು ಎಚ್ಚೆತ್ತುಕೊಂಡು ಈ ಹಿಂದೆ ಕರೆದಿದ್ದ ಟೆಂಡರ್ ಅವರನ್ನು ವಿಚಾರಿಸಿದಾಗ ಅವರು ಹಿಂದೆ ಸರಿದಿರುವ ಬಗ್ಗೆ ತಿಳಿದಿದೆ. ಇನ್ನು ಹೊಸ ಟೆಂಡರ್ ಬಂದ ಬಳಿಕವೇ ಇಂದಿರಾ ಕಿಟ್ ಅನ್ನು ಕೊಡಲಾಗುವುದು ಅಂತೇಳಿ ಆಹಾರ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಆಹಾರ ಇಲಾಖೆಯು ಹೊಸ ಟೆಂಡರ್ ಪ್ರಕ್ರಿಯೆಯನ್ನು ನಡೆಸಿ ಅದೆಲ್ಲವೂ ಅಂತಿಮಗೊಂಡು ಆಹಾರ ಧಾನ್ಯಗಳು ಪ್ಯಾಕಿಂಗ್ ಆಗಿ ಜಿಲ್ಲಾವಾರು ವಿತರಣೆಯಾಗಲು ಕನಿಷ್ಠ 2 ರಿಂದ 3 ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚು ಸಮಯ ಬೇಕಾಗಬಹುದು. ಮೂಲಗಳ ಪ್ರಕಾರ ಈ ವರ್ಷಾಂತ್ಯದವರೆಗೆ ಇಂದಿರಾ ಕಿಟ್ ಸಿಗುವುದು ಅನುಮಾನ ಎನ್ನಲಾಗುತ್ತಿದೆ. ಇನ್ನು ಅನ್ನಭಾಗ್ಯ ಯೋಜನೆಯಡಿ ಕಳೆದ 2 ತಿಂಗಳ ಬಾಕಿ ಹಣದ ಬಗ್ಗೆಯೂ ಸರ್ಕಾರದಿಂದ ಯಾವುದೇ ಸ್ಪಷ್ಟ ಪ್ರತಿಕ್ರಿಯೆ ಬಂದಿಲ್ಲ. ಸದ್ಯಕ್ಕೆ ಹಣದ ಬದಲಿಗೆ 10 kg ಅಕ್ಕಿಯನ್ನು ನೀಡುವ ಪ್ರಕ್ರಿಯೆ ಮುಂದುವರಿಯಲಿದೆ. ಇದಕ್ಕಿಂತ ಹಿಂದೆ 5 kg ಅಕ್ಕಿ, ಅದೇ ರೀತಿ 5 kg ಅಕ್ಕಿಯ ಬದಲಿಗೆ 170 ರೂಪಾಯಿಯಂತೆ ಎಲ್ಲ ಫಲಾನುಭವಿಗಳಿಗೂ ಅಕೌಂಟಿಗೆ ಬರ್ತಾ ಇತ್ತು. ಅಂದರೆ ಎಷ್ಟು ಜನ ನಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನರ ಹೆಸರಿದೆಯೋ ಅಷ್ಟು ಜನರ ಹೆಸರಿಗೆ 170 ರೂಪಾಯಿಯಂತೆ ಹಣ ಬರ್ತಾ ಇತ್ತು. 5 kg ಅಕ್ಕಿ ಕೇಂದ್ರ ಸರ್ಕಾರದಿಂದ ಬರುವಂಥದ್ದು. ಉಳಿದ 5 kg ಅಕ್ಕಿ ರಾಜ್ಯ ಸರ್ಕಾರದಿಂದ ಗ್ಯಾರಂಟಿ ಯೋಜನೆ ಮೂಲಕ ಕೊಡುವುದು ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದರು. ಅಕ್ಕಿಯ ಅಭಾವವಿರುವುದರಿಂದ ಪ್ರತಿ ಓರ್ವ ಸದಸ್ಯರಿಗೆ 170 ರೂಪಾಯಿಯಂತೆ ರೇಷನ್ ಕಾರ್ಡಲ್ಲಿ ಎಷ್ಟು ಜನರ ಹೆಸರಿದೆಯೋ ಅಷ್ಟು ಜನರ ಅಮೌಂಟನ್ನು ಕೂಡ ಹಾಕ್ತಾ ಇತ್ತು. ಅದರಲ್ಲಿ 1 ತಿಂಗಳ ಹಣವನ್ನು ಪೆಂಡಿಂಗಲ್ಲಿ ಕೂಡ ಇದೆ. ಅದು 2024ರದ್ದು. ಆ 1 ತಿಂಗಳ ಹಣ ಇನ್ನೂ ಕೂಡ ಬರಬೇಕಾಗಿದೆ. ಉಳಿದ ಎಲ್ಲ ತಿಂಗಳ ಹಣವನ್ನು ಕೂಡ ಕರೆಕ್ಟಾಗಿ ಸರ್ಕಾರವು ನೀಡಿದೆ. ಇನ್ನು 1 ತಿಂಗಳ ಹಣ ಪೆಂಡಿಂಗ್ ಇಟ್ಟು ಆ ನಂತರ 5 kg ಅಕ್ಕಿ, ಅದೇ ರೀತಿ ರಾಜ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆಯ ಅಂಡರಲ್ಲಿ 5 kg ಅಕ್ಕಿ ಸೇರಿಸಿ ಪ್ರತಿ ಓರ್ವ ಸದಸ್ಯನಿಗೆ ರೇಷನ್ ಕಾರ್ಡಲ್ಲಿ ಇರುವಂತಹ ಸದಸ್ಯರಿಗೆ 10 kg ಅಕ್ಕಿಯಂತೆ ವಿತರಣೆಯಾಗುತ್ತಿತ್ತು. ಆ ನಂತರ ಆಹಾರ ಇಲಾಖೆಯು ಇನ್ನು ಜನವರಿಯ ನಂತರ 2026 ಜನವರಿಯಿಂದ 5 kg ಕೇಂದ್ರ ಸರ್ಕಾರದಿಂದ ಬರುವ ಅಕ್ಕಿಯ ಜೊತೆಗೆ ಇಂದಿರಾ ಕಿಟ್ಟನ್ನು ವಿತರಿಸಲಾಗುವುದು ಅಂತ ಕೂಡ ಹೇಳಿದರು. ಆನಂತರ ಫೆಬ್ರವರಿಯಿಂದ ಮಾರ್ಚ್ ತಿಂಗಳಲ್ಲಿಯೂ ಕೂಡ ಸಿಗಲಿಲ್ಲ. ಏಪ್ರಿಲ್ ತಿಂಗಳಲ್ಲಿಯೂ ಕೂಡ ಕೊಡದ ಕಾರಣ ಜನರು ಆಕ್ರೋಶಗೊಂಡು ಅದರ ಬಗ್ಗೆ ವಿಚಾರಿಸಿದಾಗ ಹಳೆ ಟೆಂಡರ್ ಕೊಟ್ಟಿದ್ದವರು ಹಿಂದೆ ಸರಿದಿದ್ದರಿಂದ ಹೊಸ ಟೆಂಡರನ್ನು ಕರೆಯಲಾಗಿದ್ದು ಎಲ್ಲ ಕೆಲಸ ಕಾರ್ಯಗಳು ಕೂಡ ಪೂರ್ಣವಾಗಿದ್ದು ಇನ್ನು ಕನಿಷ್ಠ 2 ತಿಂಗಳು ಬೇಕಾಗಬಹುದು ಅಂತ ಕೂಡ ತಿಳಿಸಿದ್ದಾರೆ. ಇನ್ನು ಹಳೆ ಮೈಸೂರು ಭಾಗವನ್ನು ಹೊರತುಪಡಿಸಿ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗಗಳಲ್ಲಿ ರಾಗಿ ಮತ್ತು ಜೋಳದ ಹಿಟ್ಟು ವಿತರಿಸುವ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆಯಾದರೂ ಇನ್ನೂ ಅಧಿಕೃತವಾಗಿ ಜಾರಿಗೆ ಬಂದಿಲ್ಲ. ಹಾಗಾಗಿ ಫಲಾನುಭವಿಗಳು ಸದ್ಯಕ್ಕೆ ಇಂದಿರಾ ಕಿಟ್ ಆಸೆಯನ್ನು ಬಿಟ್ಟು ಸರ್ಕಾರ ನೀಡುತ್ತಿರುವ 10 kg ಅಕ್ಕಿಯನ್ನು ಪಡೆದುಕೊಳ್ಳುವುದು ಉತ್ತಮ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬಂದ ತಕ್ಷಣ ನಾವು ನಿಮಗೆ ಅಪ್ಡೇಟ್ ನೀಡ್ತೇವೆ. ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.